ಮತ್ತೆ ಅಮೆರಿಕಾಗೆ ಶಾಕ್ ಕೊಟ್ಟಿದೆ ಇರಾನ್. ಅಮೆರಿಕಾದ 2 ಯುದ್ಧ ವಿಮಾನಗಳನ್ನು ಉಡೀಸ್ ಮಾಡಿರುವಂತದ್ದು ಇರಾನ್. ಈಗ ಅಮೆರಿಕಾದ F-35 ಫೈಟರ್ ಜೆಟ್ ಧ್ವಂಸ ಮಾಡಲಾಗಿದೆ. F-115 ಈ ಯುದ್ಧ ವಿಮಾನ ಹೊಡೆದು ಬಿಸಾಕಿರುವಂತಹ ಇರಾನ್ ಸೇನೆ ಪೈಲಟ್ಗಳಿಗಾಗಿ ಮುಂದುವರಿತಾ ಇದೆ ಶೋಧ ಕಾರ್ಯಾಚರಣೆ. ಅದರಲ್ಲೂ ಕೂಡ F-35 ಜೆಟ್ ಅಂತಂದ್ರೆ ಇಲ್ಲಿ ಬಹಳ ಶಕ್ತಿಶಾಲಿಯಾಗಿದ್ದಂತ ಜೆಟ್ ಇದಾಗಿತ್ತು. ಇದರಲ್ಲಿ ಓರ್ವ ಪೈಲಟ್ ಅನ್ನ ರಕ್ಷಣೆ ಮಾಡಲಾಗಿದೆ ಅಮೆರಿಕ ಸೇನೆಯಿಂದ. ಮತ್ತೋರ್ವ ಪೈಲಟ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಅಮೆರಿಕಾದ F-35 ಫೈಟರ್ ಜೆಟ್ ಅನ್ನ ಇರಾನ್ ಈಗ ಧ್ವಂಸ ಮಾಡಿದೆ. F-15 ಯುದ್ಧ ವಿಮಾನವನ್ನ ಹೊಡೆದು ಉಳಿಸಿರುವಂತಹ ಇರಾನ್ ಪೈಲಟ್ಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. F-35 ಜೆಟ್ನಲ್ಲಿದ್ದಂಥ ಓರ್ವ ಪೈಲಟ್ ರಕ್ಷಣೆ ಮಾಡಲಾಗಿದೆ ಅಮೆರಿಕ ಸೇನೆಯಿಂದ. ಮತ್ತೋರ್ವ ಪೈಲಟ್ಗಾಗಿ ಅಮೆರಿಕ ಶೋಧ ಕಾರ್ಯ ನಡೆಸ್ತಾ ಇದೆ. ಮತ್ತೊಮ್ಮೆ ಅಮೆರಿಕಾಗೆ ಬಿಗ್ ಶಾಕ್ ಇದು ಇರಾನ್ ಕೊಟ್ಟಿರುವಂಥದ್ದು. ಮತ್ತೊಮ್ಮೆ ಇದೀಗ ಇರಾನ್ ಅಮೆರಿಕಾಗೆ ಕೊಟ್ಟಿರುವಂತಹ ಶಾಕ್ ಇದು. ಯಾವಾಗ ಅಮೆರಿಕ ಭೀಕರವಾಗಿ ದಾಳಿಯನ್ನ ಮಾಡ್ತಾ ಇದೆ ಪ್ರತಿದಿನ ಇರಾನ್ ಮೇಲೆ, ಕನಿಷ್ಠ ಪಕ್ಷ ಅವಾಗಾದ್ರೂ ಇವ್ರ ಬಗ್ಗೆ ಸುಮ್ಮನಾಗ್ತಾರಾ ಅಥವಾ ಹೆದರ್ಕೊಳ್ತಾರಾ? ಇಲ್ಲ ಅಂತಂದ್ರೆ ಎಲ್ಲೋ ಒಂದು ರೀತಿಯಾಗಿ ಇನ್ನ ಅವ್ರ ಮುಂದೆ ವೀಕ್ ಆಗ್ತಾರಾ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅಮೆರಿಕ ಕೂಡ ಅದೇ ಅಂದ್ಕೊಂಡಿತ್ತು. ಆದ್ರೆ ಆ ರೀತಿ ಏನೂ ಆಗ್ತಿಲ್ಲ. ಅಮೆರಿಕಾದ F-35 ಜೆಟ್ ಅನ್ನ ಈಗ ಹೊಡೆದು ಬಿಸಾಕಿರುವಂತದ್ದು ಇರಾನ್. US ಜೆಟ್ ಹೊಡೆದಿದ್ದಾಗಿ ಇರಾನ್ ಮಾಧ್ಯಮಗಳಲ್ಲಿ ಈಗ ವರದಿಯಾಗಿದೆ. ಕೆಶ್ಮ್ ದ್ವೀಪದ ಬಳಿ F-35 ಜೆಟ್ ಅನ್ನ ಹೊಡೆದಾಕಿದೆ. ಇರಾನ್ ಜೆಟ್ ಹೊಡೆದಾಕಿಲ್ಲ ಅಂತಿದೆ ಅಮೆರಿಕ. ಅಮೆರಿಕಾದ F-35 ಫೈಟರ್ ಜೆಟ್ ಅನ್ನ ಇರಾನ್ ಹೊಡೆದಾಕಿದೀವಿ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ. ಅದರಲ್ಲೂ ಕೂಡ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಕೆಶ್ಮ್ ದ್ವೀಪದ ಬಳಿ F-35 ಜೆಟ್ ಅನ್ನ ಹೊಡೆದಿದ್ದಾಗಿ ವರದಿಯಾಗಿದೆ. ಆದ್ರೆ ಇದಕ್ಕೆ ಅಮೆರಿಕ ಒಪ್ಕೋತಾ ಇಲ್ಲ. ಇರಾನ್ ಯಾವುದೇ ಜೆಟ್ ಅನ್ನ ಹೊಡೆದಾಕಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕಾದ F-35 ಫೈಟರ್ ಜೆಟ್ ಏನಿತ್ತು ಅದನ್ನ ಹೊಡೆದಾಕಿದೀವಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿ ಮಾಡ್ತಾ ಇದೆ ಇರಾನ್. ಆದ್ರೆ ಅಮೆರಿಕ ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಇಲ್ಲ, ಇರಾನ್ ಯಾವುದೇ ಜೆಟ್ ಅನ್ನ ಹೊಡೆದಾಕಿಲ್ಲ, ಇದು ಸುಳ್ಳು ಅಂತ ಹೇಳಿ ಅಮೆರಿಕ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಇರಾನ್ ಮಾಧ್ಯಮಗಳಲ್ಲಿ ಇದು ವರದಿಯಾಗಿದೆ. ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ನಮ್ಮ ಇರಾನ್ ಸೇನೆ ಹೊಡೆದಾಕಿದೆ ಅಂತ. Target hit. Target destroyed.